ಹಲೋ. ಹಲೋ ಹಲೋ ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ಮ ಹೆಸರೇನು? ನನ್ನ ಹೆಸರು ಉಮಾ ಅಂತ, ಶ್ರೀರಂಗಪಟ್ಟಣದಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. ಫಸ್ಟಿಗೆ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ಡೇಟು ಟೈಮು ಬೆಳಗ್ಗೆ 7:15 ಗುರುವಾರ, ಓಕೆ 12/8/1971. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. 71 ಟೈಮಿಂಗ್ಸ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಟೈಮಿಂಗ್ಸ್ ಹೇಳಿ ಮೇಡಮ್. ಬೆಳಿಗ್ಗೆ 7:15 ಗುರುವಾರ. 7:30 ಬೆಳಿಗ್ಗೆ. ಹ್ಮ್ ಹಾಂ, ಗುರುವಾರ ಬರುತ್ತೆ. ಹೌದು, ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಖಂಡಿತ. ನಿಮ್ಮ ಪ್ರಶ್ನೆ ಮೇಡಮ್. ಯಾವುದೇ ವ್ಯವಹಾರ ಕೈ ಇಟ್ರು ಯಾವ್ದು ಸಕ್ಸಸ್ ಆಗ್ತಿಲ್ಲ. ಹಾ, ಈ ಹೊಸದಾಗಿ ಏನಾರ ಮಾಡ್ಬೇಕು ಅಂತ ಹೋದ್ರು ಅದು ಖಂಡಿತ ಯಾವ್ದು ಅನುಕೂಲನೇ ಆಗ್ತಿಲ್ಲ. ಹಾಂ ಮೇಡಮ್, ನೀವು ಏನು ಮಾಡ್ತಾ ಇದ್ದೀರಾ? ಮೊದಲಿಗೆ ಏನು ಮಾಡ್ತಾ ಇದ್ದೀರಾ ನೀವು? ನಾನು ಹೌಸ್ ವೈಫು, ಬಟ್ಟೆ ವ್ಯಾಪಾರ ಮಾಡ್ತಿದ್ವಿ, ಅಂಗಡಿ ಇಟ್ಕೊಂಡಿದ್ವಿ. ಹಾ. ಅದು ಲಾಸ್ಟ್. ನಮ್ಮನೆಯವ್ರು ವೆಹಿಕಲ್ಗಳು ಇಟ್ಕೊಂಡಿದ್ದಾರೆ. ಮೇಡಮ್ ಏನೇ ಇವಾಗ ಸಕ್ಸಸ್ ಅನ್ನೋದೇ ಇಲ್ಲ ಮೇಡಮ್ ನನ್ಗೆ. ಮೇಡಮ್ ಇವಾಗ ನಿಮಗೆ ರಾಹು ದಶ ನಡೀತಾ ಇದೆ, ಅದು ಗೊತ್ತಿದೆ ಅಲ್ವಾ ನಿಮಗೆ? 2017ರಿಂದ ರಾಹು ದಶ ನಡೀತಾ ಇದೆ. ಅದು 2035ರವರೆಗೂ ಇರುತ್ತೆ ನಿಮಗೆ. ಆದರೆ ಈ ರಾಹು ದಶೆಯಲ್ಲಿ ನಿಮ್ಮ ಮನೇಲಿ ಯಾರನ್ನಾದ್ರೂ ಕಳ್ಕೊಂಡಿರ್ಬೋದು 2017ರ ನಂತರ, ಅದನ್ನು ಹೇಳುತ್ತೆ. ಲಾಸ್ಟ್ 3 months ಅಲ್ಲಿ ನಮ್ಮ ತಾಯಿಯವರು ಹೋಗ್ಬಿಟ್ರು ಮೇಡಮ್. ಓಕೆ ಓಕೆ. ಯಾಕಂದರೆ ರಾಹು ಬಂದು ನಿಮಗೆ ಕುಜನ ಜೊತೆ ನಿಮಗೆ 6ನೇ ಮನೇಲಿದ್ದಾನೆ. 6ನೇ ಮನೇಲಿ ರಾಹು ಇದ್ದಾಗ ಯಾವುದೇ ರಿಸಲ್ಟ್ ಕೊಡೋದಿಲ್ಲ. ಮತ್ತು ನಿಮ್ಮ ಜಾತಕದಲ್ಲಿ ಕೇತು ಮತ್ತು ಶುಕ್ರ ಸೂರ್ಯ 3 ಗ್ರಹಗಳು ಕೆಟ್ಟಿದೆ. ಜೊತೆಗೆ ಕುಜಾನು ರಾಹುನು ಕೆಟ್ಟಿದ್ದಾನೆ. ಪ್ರಾಪರ್ಟಿ ವಿಷಯದಲ್ಲಿ ತೊಂದರೆಗಳಾಗತಕ್ಕಂಥದ್ದು, ಮತ್ತು ದುಡ್ಡುಗಳು ನಿಲ್ಲದೆ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಿರುತ್ತೆ. ಶುಕ್ರ ಕೂಡ ಕೆಟ್ಟಿದ್ದಾನೆ ನಿಮಗೆ. ಹಾಗಾಗಿ ನಿಮ್ಮ ಲಗ್ನ ಬಂದು ಸಿಂಹ ಲಗ್ನ ಆಗಿರುತ್ತೆ. ಹಾಗಾಗಿ ನೀವು ಇದಕ್ಕೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಮೇಡಮ್. ಯಾಕೆ ಅಂದರೆ ಈಗ ನಡೀತಾ ಇರೋ ಟೈಮು ಇನ್ನೂ 2035ವರೆಗೂ ನಿಮಗೆ ಇದೇ ರೀತಿ ಆಗ್ತಾ ಇರುತ್ತೆ. ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಖಂಡಿತವಾಗ್ಲೂ ನಾನು ಅದಕ್ಕೆ ರೆಮಿಡಿ ಹೇಳ್ತೀನಿ, ಕೆಲವೊಂದು ಸ್ಟೋನನ್ನು ಕೊಡ್ತೀನಿ. ಖಂಡಿತ ಅದು ನಮ್ಮ ಸಂಸ್ಥೆ ಕರೆ ಮಾಡಿ, ನಾವು ಆನ್ಲೈನ್ ಮುಖಾಂತರ ಆದರೂ ನಿಮಗೆ ತಲುಪಿಸ್ತೀವಿ. ಅದನ್ನಿಟ್ಟು ನಿಮ್ಮ ಮನೇಲಿ ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ ಮೇಡಮ್. ನಿಮ್ಮ ಹೆಸರು? ಸತೀಶ್ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 10 ಮಾರ್ಚ್ 1997, ಸೋಮವಾರ ಬೆಳಿಗ್ಗೆ 4:30. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. 4:30 ಬೆಳಿಗ್ಗೆ ಅಲ್ವಾ? ಹೌದು, ಹಲೋ. ಸೋಮವಾರ. ಹಾಂ, ಹಲೋ ಸರ್ ನಮಸ್ತೆ. ಸೋಮವಾರ ಬೆಳಿಗ್ಗೆ ನೋಡಿ, ನಿಮ್ಮದು ಮೀನರಾಶಿ, ಉತ್ತರ ಭದ್ರ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ಏನು ಪ್ರಶ್ನೆ ಸರ್ ನಿಮ್ಮದು? ಪ್ರಶ್ನೆ ಮೇಡಮ್, ಕಳೆದ ಒಂದು 5-6 ವರ್ಷದಿಂದ ತುಂಬಾನೇ ಫೈನಾನ್ಷಿಯಲ್ ಲಾಸಸ್, ಗ್ರೋತ್ ಸ್ವಲ್ಪ ಕಮ್ಮಿ ಇದೆ. ನಾನು ಕಾರ್ಪೊರೇಟ್ ಎಂಪ್ಲಾಯ್ ಕೆಲಸ ಮಾಡ್ತಾ ಇರೋದು. ಓಕೆ. ಸೊ ಇವಾಗ ಮನೆ ಮಾಡ್ಬೇಕು, ಸೈಟ್ ತಗೋಬೇಕು ಅಂತ ತುಂಬಾ ಇತ್ತು. ಬಟ್ ಅಗೇನ್ ಅಂಡ್ ಅಗೇನ್ ಬರೀ ಲಾಸೇ ತಗೊಂಡಿದ್ದೀನಿ. ಸರ್, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ತುಂಬ ಕಾಯಿಲೆಯಿಂದ ಯಾರಾದರೂ ಬಳಲ್ತಾ ಇದ್ದಾರಾ? ನಿಮ್ಮ ಕುಟುಂಬದಲ್ಲಿ ಕಿಡ್ನಿ ಅಥವಾ ಕ್ಯಾನ್ಸರ್ ಸಮಸ್ಯೆ ಯಾರಿಗಾದ್ರೂ ಇದೆಯಾ? ಇಲ್ಲ ಮೇಡಮ್, ಇದುವರೆಗೂ ಆ ಥರ ಇಲ್ಲ. ಸರಿ, ನಿಮಗೆ ನಡೀತಾ ಇರೋ ಟೈಮ್ ಇವಾಗ 2026, ಇದೇ ಜನವರಿಯಿಂದ ಕೇತು ದಶೆ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಕೇತು ಬಂದು 3ನೇ ಮನೇಲಿದ್ದಾನೆ. ಹಾಗಾಗಿ 3ನೇ ಮನೇಲಿದ್ದು ನಿಮಗೆ ಶನಿ ಮತ್ತು ಕೇತು ಒಟ್ಟಿಗೆ ಇರೋದ್ರಿಂದ ಖಂಡಿತ ಹೇಳ್ತೀನಿ, ಈ ದಶ ಸ್ಟಾರ್ಟ್ ಆದಮೇಲೆ ನಿಮ್ಮ ಮನೇಲಿ ಯಾರಿಗಾದ್ರೂ ಏನಾದರೂ ತೊಂದರೆ ಆಗಬೇಕು ಅಂತ ಹೇಳುತ್ತೆ ನಿಮ್ಮ ಕುಟುಂಬದಲ್ಲಿ.